ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫಿಶ್ ಸಾಂಬಾರನ್ನ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಉಪ್ಪಿನ ಪುಡಿ, ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೋತೀನಿ. 2 ರಿಂದ 3 ಸ್ಪೂನು ಹುಣಸೆ ರಸ, ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅಡುಗೆ ಎಣ್ಣೆನೇ. ಸೊ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. 1 ಅವರ್ ಸೈಡ್ಗೆ ಎದ್ದಕ್ಕೆ ಬಿಡೋಣ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಖಾರಕ್ಕೆ ರೆಡಿ ಮಾಡ್ಕೊತೀನಿ. 1/4 ಟೀ ಸ್ಪೂನ್ ಸಾಸಿವೆ ಮತ್ತು 1/4 ಟೀ ಸ್ಪೂನ್ ಮೆಂತ್ಯನ ಹಾಕ್ತಾಯಿದ್ದೀನಿ. 2 ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ಕೂಡ ಸೇರಿಸ್ಕೊಂಡಿಲ್ಲಿ ಒಂದು 5 ಮಿನಿಟ್ಸು ಮೀಡಿಯಮ್ ಊರಿನಲ್ಲಿ ಹುರ್ಕೊತೀನಿ. ಇದಿವಾಗ ಆಗಿದೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್, ತುಂಬ ಜಾಸ್ತಿ ರೋಸ್ಟ್ ಮಾಡೋದೇನು ಬೇಕಾಗಿಲ್ಲ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಆಗಿದೆ. ಸೊ ಇವಾಗ ಒಂದು ಜಾರ್ಗೆ ನಾನಿಲ್ಲಿ ತೆಂಗಿನ ತುರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪನ್ನ ಹಾಕೋತೀನಿ. ಹಾಗೆ ಮುಂಚೆನೇ ಹುರಿದಿಟ್ಕೊಂಡಿದ್ದಂಥ ಈರುಳ್ಳಿ, ಸಾಸಿವೆ ಮತ್ತು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ಸೊ ಇದನ್ನು ಫ್ರೈ ಮಾಡಿದ್ದ ಕಡಾಯಿನಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡು ರುಬ್ಕೊಂಡೆ ನಾನು. ಇವಾಗ ಮ್ಯಾರಿನೇಟ್ ಮಾಡಿದಂಥ ಫಿಶ್ನ ಫ್ರೆಂಡ್ಸ್ ನಾವು ಫ್ರೈ ಮಾಡ್ಕೊಬೇಕು. ಒಂದು 2 to 3 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫಿಶ್ಶು ಕೂಡ ಒಂದೊಂದು ಸೈಡ್ 2 ಮಿನಿಟ್ಸು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಆಲ್ಮೋಸ್ಟ್ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಾಯಿತು. ಓಕೆ, ರೆಡಿ ಆಯಿತು. ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ. ಆ ಫಿಶ್ನ ಫ್ರೈ ಮಾಡ್ಕೊಂಡಂಥ ಆಯಿಲ್ಗೆ ಎಣ್ಣೆನ ಚೇಂಜ್ ಮಾಡಬೇಡಿ ಫ್ರೆಂಡ್ಸ್, ಇದೇ ಆಯಿಲಲ್ಲಿ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಒಂದು ಸ್ಮಾಲ್ ಆನಿಯನ್ನ ಕಟ್ ಮಾಡಿ ಫ್ರೈ ಮಾಡಿಕೊಂಡೆ. ಇಲ್ಲಿ ನಾನು ಆ ಖಾರಕ್ಕೆ ಸೇರಿಸೋಕ್ಕೆ ಅಂತ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾನ ಎತ್ತಿಟ್ಕೊಂಡಿದ್ದೆ. ಓಕೆ, ಇವಾಗ ರುಬ್ಕೊಂಡಿದ್ನೆಲ್ಲ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದ ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ಮೆಲ್ ಹೋಗಿದೆ. ನಾನು ಆವಾಗಲೇ ನಿಮಗೆ ತೋರಿಸ್ದೆ ಅಲ್ವಾ, ಆ ಪೌಡರ್ಗಳೆಲ್ಲ ಇವಾಗ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದನ್ನು ಕೂಡ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ. ಸ್ವಲ್ಪ ನೀರನ್ನ ಹಾಕ್ಕೊಂಡೆ, ಗಟ್ಟಿ ಆಗಿತ್ತು. ಹುಣಸೆ ಹುಳಿನ ಸ್ವಲ್ಪ ಹಾಕ್ಕೋಬೇಕು. ನಮಗೆ ಎಷ್ಟು ಹುಳಿ ಬೇಕು ಮೀನು ಸಾಂಬಾರಿಗೆ ನೋಡಿಕೊಂಡು ಹುಳಿನ ಹಾಕ್ಕೊಳ್ಳೋಣ. ಇವಾಗ ಹುಳಿನ ಹಾಕಿ ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈ 5 ರಿಂದ 10 ನಿಮಿಷ ಬೆಂದಿದೆ. ಅದಕ್ಕೆ ನಾನು ಇವಾಗ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನೀವು. ಹಾಗೆ ಜಾರ್ ತೊಳೆದಿದ್ದಂಥ ನೀರು ಕೂಡ ಆ್ಯಡ್ ಮಾಡಿಕೊಂಡೆ. ಸೊ ಎಲ್ಲದಕ್ಕೂ ನಾನಿಲ್ಲಿ ಬಿಸಿನೀರೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಕಬಾಬ್ ಕೂಡ ರೆಡಿಯಾಗಿತ್ತು, ಸಂಡೇ ಸ್ಪೆಷಲ್. ನೋಡಿ ಇವಾಗ ಹುಳಿ, ಖಾರ, ಉಪ್ಪು ಎಲ್ಲ ಹಾಕಿದ್ದಂಥ ಮಸಾಲೆ ಎಲ್ಲ ಇವಾಗ ರೆಡಿ ಇದೆ, ಕುದೀತಾ ಇದೆ. 10 ರಿಂದ 15 ನಿಮಿಷ ಆಯಿತು. ಈಗ ಆಯಿಲ್ ಸಪ್ರೇಟ್ ಆಗುತ್ತೆ, ಸಾಂಬಾರು ಸಪ್ರೇಟ್ ಆಗುತ್ತೆ ಅಂದರೆ ಇದು ರೆಡಿ ಟು ನಾವು ಫಿಶ್ನ ಇವಾಗ ಹಾಕ್ಬೋದು. ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ನೀವು ನೋಡಿದ್ರಿ. ಸೊ ಅದೆಲ್ಲ ಫಿಶ್ನ ಎಲ್ಲ ಆ್ಯಡ್ ಮಾಡಿಕೊಂಡು ಜಸ್ಟ್ 2 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಡೋಣ. ಜಾಸ್ತಿ ಕಲ್ಸಕ್ಕೆ ಹೋಗ್ಬಾರ್ದು. ಮುಗೀತಿದ್ದು. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಪದೇ ಪದೇ ಖಂಡಿತ ನೀವು ಮಾಡ್ಕೊಂಡು ತಿಂತೀರಾ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ.
ಸೊ ಬನ್ನಿ, ಸಂಡೇ ಸ್ಪೆಷಲ್ ಇವತ್ತು ಫ್ರೆಂಡ್ಸ್. ಫಿಶ್ ಕಬಾಬ್ ಜೊತೆಗೆ ಫಿಶ್ ಸಾಂಬಾರ್ ಕೂಡ ರೆಡಿಯಾಗಿತ್ತು. ಫ್ರೆಂಡ್ಸ್, ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.